ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಕೂಡ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಮಾತನಾಡಿದ್ದಾರೆ. ಯಾರೇ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರೂ ಕೂಡ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ DVS ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ ಕಲಿಗಳ ದೆಹಲಿ ಟೂರ್ ಕೂಡ ಇನ್ನೊಂದು ಕಡೆ ಕುತೂಹಲವನ್ನ ಮೂಡಿಸಿದೆ. ವರಿಷ್ಠರ ಭೇಟಿಗೆ BY ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ R ಅಶೋಕ್ ತೆರಳಿರೋದ್ರಿಂದ ಅಲ್ಲಿ ಏನಾಗಲಿದೆ, ಯಾವ ವಿಚಾರದ ಕುರಿತಂತೆ ಚರ್ಚೆಯನ್ನ ಮಾಡಲಾಗುತ್ತೆ, ಅಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದು ಕೂಡ ಒಂದು ರೀತಿ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರರನ್ನ ಕೆಳಗಿಳಿಸಬೇಕು, ಬೇರೆಯವರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಮಾತುಗಳು, ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ರೆಬಲ್ಸ್ ಟೀಮ್ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರರವರನ್ನ ಕೆಳಗೆ ಇಳಿಸಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನ ಕೂಡ ಮಾಡಿದ್ರು. ಆದರೆ ಯಾರೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದರೂ ಕೂಡ ಅದನ್ನು ನಾನು ಸ್ವಾಗತಿಸ್ತೇನೆ ಅನ್ನೋದಾಗಿ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಒಳಗಿನ ಗುಟ್ಟನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪರು ಹಿಂದಿನಿಂದಲೂ ಹಾಗೆ ಸಡನ್ ಆಗಿ ಅದು ಸುಮ್ಮನೆ ಇರುವಂಥದ್ದು ಇದೆ, ಸಡನ್ನಾಗಿ ಒಮ್ಮೆಲೆ ರಂಗಪ್ರವೇಶ ಮಾಡುವಂಥದ್ದು ಇದೆ. ಇದು ಹಂತದಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೇನೆ. ಸರ್, ಆಂತರಿಕವಾಗಿ ಪಕ್ಷದಲ್ಲಿ ಕುದಿಯುತ್ತಿರುವಂತಹ ಒಂದು ಸನ್ನಿವೇಶ ಇದೆ ಅಂದರೆ ಯಾತಕ್ಕೋಸ್ಕರವಾಗಿ ಸರ್ ಆ ರೀತಿ ಸಂದರ್ಭ ಪಕ್ಷದಲ್ಲಿ? ಸರ್, ಅಧ್ಯಕ್ಷರ ಘೋಷಣೆ ಆಗಿಲ್ಲ. ಆದ ಕಾರಣ ಅಧ್ಯಕ್ಷರ ಘೋಷಣೆ ಆಗುತ್ತೆ ಅಂತ ಹೇಳುವಂಥವರ ಸಂಖ್ಯೆ ಕೂಡ ಒಂದಷ್ಟಿದೆ. ಆದ ಕಾರಣ ರಾಜಕಾರಣದಲ್ಲಿ ನಿಮಗೆ ಗೊತ್ತಿರ್ಬೋದು, ರಾಜಕಾರಣದಲ್ಲಿ ಯಾರು ನಾಯಕ ಇದ್ದಾನ ಆ ನಾಯಕನ ಕೃಪಾ ಕಟಾಕ್ಷದಲ್ಲಿ ಆ ನಾಯಕನ ಕೃಪಾ ಕಟಾಕ್ಷ ನನಗಿದ್ದರೆ ಮಾತ್ರ ನನಗೆ ಕೂಡ ರಾಜಕಾರಣದಲ್ಲಿ ಬೆಳವಣಿಗೆ ಅಂತ ಹೇಳುವಂಥ ಮನೋಸ್ಥಿತಿ ಇವತ್ತು ಇದೆ. ಅದಕ್ಕಾಗಿ ಈ ಗುಂಪುಗಾರಿಕೆಗಳಾಗ್ತಾ ಇರೋದು. ಇವನೇನಾದರೂ ಮೇಲೆ ಹೋದರೆ ಎಸ್ ನನಗೂ ಏನಾರು ಆಗ್ಬೋದು. ಅದು ನಮ್ಮ ಪಾರ್ಟಿಯಲ್ಲಿ ನಿಂತಲ್ಲ, ಎಲ್ಲ ಪಾರ್ಟಿಯಲ್ಲಿ ಕೂಡ ಚೇಲಾಗಿರಿ ಮಾಡದೆ ಅಥವಾ ಯಾರ್ದಾರು ಒಂದು ಹಿಂದಕ್ಕೆ ಹೋಗದೆ ಕೇವಲ ವಿಚಾರ ಆಧಾರಿತ ರಾಜಕಾರಣ ಮಾಡುವಂಥವರಿಗೆ ಇವತ್ತು ಭಾರಿ ದೊಡ್ಡ ಸ್ಥಾನಮಾನಗಳು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು, ಇದು ಜಗತ್ತಿಗೆ ಗೊತ್ತಿರುವಂಥದ್ದು.